ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಏನೆಲ್ಲ ಆಯಿತು, ಟಾಸ್ಕ್ ವಿಷಯದಲ್ಲಿ ತುಂಬಾನೇ ಜಟಾಪಟಿ ಸ್ಪರ್ಧಿಗಳ ಮಧ್ಯೆ ಆಯಿತು. ಎಸ್ಪೆಷಲಿ ಈ ಜೋಡಿಗಳನ್ನ ಮಾಡಿದ್ಮೇಲೆ ಒಂದಿಷ್ಟು ಅಸಮಾಧಾನಗಳು, ಭಿನ್ನಾಭಿಪ್ರಾಯ ಎಲ್ಲ ವ್ಯಕ್ತವಾಯಿತು. ಎಲ್ಲದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಒನ್ಸ್ ಅಗೇನ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ 11 ನ ಸ್ಪರ್ಧಿಯಾಗಿರುವಂತ ಜಗ್ಗು ಅಲಿಯಾಸ್ ಜಗ್ಗುದಾದ ಅಲಿಯಾಸ್ ಜಕ್ಸ್. ವೆಲ್ಕಮ್ ಬ್ಯಾಕ್. ಹೆಂಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಐ ಆಮ್ ಗುಡ್. ಒಂದ್ ವಾರ ಏನ್ ಮಾಡಿದ್ರಿ? ಒಂದು ವಾರ ಅದೇ ಬೆಳಗಿನ ಸಂಜೆವರೆಗೂ ಸ್ವಲ್ಪ ಅದೇ ನಮ್ಮ ಮತ್ತೆ ಐ ಥಿಂಕ್ ಟೈಟ್ ಶೆಡ್ಯೂಲ್ಸ್ ಇತ್ತು. ಜೊತೆಯಲ್ಲಿ ಸಮಯ ಸಿಕ್ಕಾಗ ಬಿಗ್ ಬಾಸ್ ನೋಡಿ ಏನು ಮಾಡ್ತಾರೆ ನಮ್ಮ ಹುಡುಗರು ಅಂತ ಹೇಳ್ಕೊಂಡು ನೋಡ್ಕೊಂಡು ಇದ್ವಿ. ಚೆನ್ನಾಗಿತ್ತು. ಐ ಥಿಂಕ್ ದೇ ಆರ್ ಡೂಯಿಂಗ್ ಗುಡ್. ಐ ಥಿಂಕ್ ದೇ ಶುಡ್ ಡೂ ಬೆಸ್ಟ್. ಒಂದು ಬೆಸ್ಟ್ ಮಾಡಬೇಕು ಅನ್ಸುತ್ತೆ. ಐ ಥಿಂಕ್ ಪ್ರಯತ್ನದಲ್ಲಿದ್ದಾರೆ. ಇಟ್ಸ್ ಗುಡ್, ಇಟ್ಸ್ ವರ್ಕಿಂಗ್. ಓಕೆ, ಸೊ ಯಾರೆಲ್ಲ ಮೀಟ್ ಮಾಡಿದ್ರಿ ಸೀಸನ್ 11 ಇಂದ ಹೊರಗಡೆ ಬಂದವ್ರನ್ನ? ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ವಿ ತುಕಾಲಿ ಮತ್ತೆ ಅವ್ರ ವೈಫ್ ನಿಮ್ ಬಗ್ಗೆ ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರು ಅಂತ. ನಾನು ಆ್ಯಕ್ಚುಲಿ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಲಿಲ್ಲ. ಐ ಥಿಂಕ್ ನಂದು ಸ್ವಲ್ಪ ಟೈಟ್ ಶೆಡ್ಯೂಲ್ಸ್ ಇತ್ತು. ಐ ಥಿಂಕ್ ಪ್ರಥಮ್ ಫೋನ್ ಮಾಡಿದ್ರು. ಪ್ರಥಮ್ ಟೋಲ್ಡ್ ದಟ್ ಏನೋ ವಿ ಆಲ್ ಮೀಟ್ ಅಂತ. ಅದಕ್ಕೆ ಪ್ರಥಮ್ ಹೇಳಿದ್ದೀನಿ ಸ್ವಲ್ಪ ಅದೇ ಮೇಡಮ್ ಅವ್ರನ್ನ ಮತ್ತೆ ಅವ್ರನ್ನ ಕರ್ಕೊಂಬರೋಕ್ಕೆ. ಸೊ ವಿ ಆರ್ ಗೋಯಿಂಗ್ ಟು ಮೀಟ್, ಬಟ್ ಅದೇ ಟೈಮ್ ಶೆಡ್ಯೂಲ್ ಒಂದು ಪರವಾಗಿ. ನನ್ಗೊಂದು ಡೌಟ್, ವೀಕ್ಷಕರಿಗೂ ಬಂದಿರಬಹುದು, ಪ್ರಥಮ್ ಮತ್ತೆ ನೀವು ಮೀಟ್ ಮಾಡಿದ್ರೆ ಯಾರು ಜಾಸ್ತಿ ಮಾತಾಡ್ಬೋದು? ಸುಮ್ಮನೆ ಆಗ್ಬಿಡ್ತಾನೆ ಈಗ ಅವನು. ನಿಮ್ಮ ನೋಡಿ ಅವ್ರು ಸುಮ್ಮನೆ ಆಗ್ತಾರೆ. ಅವನೇ ಹೇಳಿದ್ ನನಗೆ, ನಾನು ಹೇಳ್ತಾ ಇಲ್ಲ. ಪ್ರಥಮ್ ಏನಾದ್ರು ಆಫರ್ ಮಾಡಿದ್ರ? ಹೆಂಗೂ ಡೈರೆಕ್ಟರ್ ಅವರು ಇಲ್ಲ ಮೇಡಮ್, ಏನು ಆಫರ್ ಮಾಡಿ ಕಳ್ಳ ಮೇಡಮ್ ಅವ್ನು ಎಲ್ಲ ಹೇಳ್ತಾನೆ. ಅವನಿಗೆಲ್ಲ ನಮ್ಮನ್ನೆಲ್ಲ ಪ್ರಮೋಟ್ ಮಾಡಲ್ಲ ಮೇಡಮ್ ಅವನು. ಬಟ್ ಕೇಳ್ದ ಏನಾದ್ರು ಲೈನಪ್ ಆಗಿದೆ ಅಂತ, ಒಂದಷ್ಟು ಪ್ರಾಜೆಕ್ಟ್ ಲೈನಪ್ ಆಗಿದೆ ಅಂತಂದೆ. ಇಟ್ಸ್ ಗುಡ್ ಫ್ರೆಂಡ್, ಇಟ್ಸ್ ಗುಡ್ ಫ್ರೆಂಡ್. ನೆನ್ನೆ ಹಂಸನ ಭೇಟಿ ಮಾಡಿದ್ವಿ. ಅವ್ರ ಹಸ್ಬೆಂಡು ಇದ್ರು, ನಮ್ಮ ವೈಫು ಇದ್ರು. ನಾನು ಅದು ಕೇಳೇ ಇಲ್ಲ. ಎಸ್ ಮೇಡಮ್. ಯಾರು ಮೀಟ್ ಮಾಡಿದ್ರೆ ಹೇಳಿದ್ರೆ ಸಾಕಿತ್ತು, ಅವ್ರ ಹಸ್ಬೆಂಡು ಇದ್ರು ಜೊತೆಲಿ ಅಂತ. ಅದನ್ನ ಯಾಕೆ ಹೇಳ್ತಾ ಇದ್ರು? ಇರ್ಲಿ ಹೇಳಿ. ಅದೇ ಸರ್, ನನ್ನೊಂದು ಸ್ಮಾಲ್ ಬಿಗ್ ಬಾಸ್ ಇಂದ ಒಂದು ಪಾರ್ಟಿ ಇತ್ತು. ಸೊ ವಿ ವರ್ ಟುಗೆದರ್. ಸುದೀಪ್ ಸರ್ ಏನಂದ್ರು? ಸುದೀಪ್ ಸರ್ ಅದೇ ಗೊತ್ತಲ್ವಾ ಸರ್, ಪಾಪ ಈ ಆಲ್ವೇಸ್ ಅಪ್ರಿಷಿಯೇಟ್ಸ್ ಅಸ್. ನಮ್ಮ ವೈಫ್ ಕೇಳ್ತಾ ಇದ್ರು, ಮೇಡಮ್ ಜೋಶ್ ಎಲ್ಲ ಓಕೆ, ಚಾನಲೈಸ್ ಮಾಡಿ ಮೇಡಮ್ ಅಂತೇಳಿ ನನ್ನ ವೈಫ್ಗೆ ಹೇಳ್ತಾ ಇದ್ರು. ಅವ್ಳಿಗೆ ಗೊತ್ತಾಗಿಲ್ಲ ಅವ್ರಿಗೆ ಯಾಕೆ ಅಂತಂದ್ರೆ, ಅಯ್ಯೋ ಎಲ್ಲ ಓಕೆ, ಇಲ್ಲ ಕಂಟ್ರೋಲ್ ಮಾಡ್ತೀನಿ ಬಿಡೇ, ಕಂಟ್ರೋಲ್ ಮಾಡಬೇಡಿ, ದ ಪವರ್ ಸ್ಪಿರಿಟ್ ಈಸ್ ಎವ್ರಿಥಿಂಗ್ ಈಸ್ ಓಕೆ. ಸ್ವಲ್ಪ ಚಾನಲೈಸ್ ಆಗಬೇಕು, ಸ್ವಲ್ಪ ಪಾಲಿಶ್ ಆದರೆ ಐ ಥಿಂಕ್ ನೋ ಡೌಟ್ ಏನೋ ಏನು ರಾಕಿಂಗ್ ಮಾಡೋದು ಅದು ಐ ಥಿಂಕ್ ಹೊರಗಡೆನೂ ಮಾಡ್ತಾರೆ. ಆಮೇಲೆ ಇಟ್ ವಾಸ್ ಫ್ರಮ್ ಬಿಗ್ ಬಾಸ್ ಆ್ಯಕ್ಚುಲಿ. ಐ ಫೀಲ್ ಅದಕ್ಕೆ ಬಿಗ್ ಬಾಸಿಂದ ಕರೆದಿತ್ತು. ಐ ಥಿಂಕ್ ಸರ್ ವಾಸ್ ಆಲ್ಸೋ ದೇ. ಸೊ ವಿ ಎಂಜಾಯ್ಡ್. ಬಟ್ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಒಂದು ಐ ಥಿಂಕ್ ಲೇಟ್ ನೈಟ್ ಪಾರ್ಟಿನಲ್ಲಿ ಇದ್ದಿದ್ದು ಅನ್ಸುತ್ತೆ. ಯಾವ ಬ್ರ್ಯಾಂಡ್ ನಿಮ್ದು? ಇಲ್ಲ ಮೇಡಮ್, ಐ ಡೋಂಟ್ ಟೇಕ್. ಬಟ್ ಆಮೇಲೆ ಸುದೀಪ್ ಸರ್ ಒಂದು ಡೈಲಾಗ್ ಹೇಳಿದ್ರು, ನಂಗೆ ಕೇಳಿದ್ರು ಏನೋ ಇದ ಅಂತಂದ್ರು. ಅದೇ ಆ್ಯಕ್ಚುಲಿ ಬಾಯ್ ಬಿಟ್ಟು ಕೇಳಿಲ್ಲ ಅವರು. ಜಗದೀಶ್ ಅವರು ಇದಂತಂದ್ರು. ನಾನು ಇಲ್ಲ ಸರ್ ತಗೊಳಲ್ಲ. ಅಪ್ಪ ಥ್ಯಾಂಕ್ ಗಾಡ್ ಅಂದರು. ಹಿಂಗೆ ಹಿಂದಕ್ಕೆ ಹೋದ್ರಿ, ಥ್ಯಾಂಕ್ ಗಾಡ್ ಅಂದ್ರು. ಯಾಕೆ ಅಂತಂದೆ, ಅಲ್ಲ ತಗೊಂಡಿರೋನೇ ಈ ಥರ ಸರ್, ಕರೆಕ್ಟಾಗಿ ಹೇಳಿ ಸರ್, ತಗೊಂಡಿರೋನೇ ಕುಡ್ಕ ಅಂತ ಹೇಳಿ ಸರ್ ಅಂತಂದೆ. ಇಲ್ಲ ಅದೇಳಿ ತಪ್ಪಾಗತ್ತೆ, ಅದೇನಿದ್ರು ನೀವು ಹೇಳ್ಕೊಬೇಕಷ್ಟೇ. ಬಟ್ ತಗೊಂಡಿರೋನೇ ಹಿಂಗೆ, ತಗೊಂಡ್ರೆ ಬೇಡಪ್ಪ ಒಳ್ಳೇದಾಯಿತು ಅಂತೇಳಿ. ಅದಕ್ಕೆ ವಿ ಹ್ಯಾಡ್ ಎ ಲಾಟ್ ಆಫ್ ಲಾಫ್ ಆ್ಯಂಡ್ ರಿಯಲಿ ಐ ಥಿಂಕ್ ಇಟ್ಸ್ ವಂಡರ್ಫುಲ್. ಏನೋ ಥ್ಯಾಂಕ್ಸ್ ಬಿಗ್ ಬಾಸ್ ಟೀಮ್ ದಟ್ ಏನೋ. ಈಗ ಇಷ್ಟು ದಿನ ಬಂದಾಗೆಲ್ಲ ನಾವು ಕೇಳ್ತಾ ಇದ್ವಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಸೆ ಇದೆ, ಆದಷ್ಟು ಬೇಗ ಕರ್ಸ್ಕೊಳ್ಳಿ ಅಂತ ಕೇಳ್ತಾ ಇದ್ರಿ. ಆಸೆ ಇನ್ನೂ ಇದೆಯಾ ಅಥವಾ ಹೊರಗಡೆ ಪ್ರಪಂಚನೇ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಇಲ್ಲ, ಆಚೆ ಕಡೆ ಬಿಗ್ ಬಾಸ್ ದಿನ ಆಡ್ತಾ ಇದ್ದೀನಿ ನಾನು. ಈಗಲೂ ಅಲ್ಲಿ ಕೂತ್ಕೊಂಡು ಆಡ್ಕೊಂಡೇ ಬಂದಿದ್ದು. ಅಲ್ಲಿ ಕೂತ್ಕೊಂಡ್ರೆ ನಿಮ್ದೇ ಒಂದು ಬಾಂಬ್ ಹಾಕ್ಬಿಟ್ಟು ಬಂದೆ, ನಿಮ್ಮ ಬಗ್ಗೆ ಒಂದು ಬಾಂಬ್ ಎಲ್ಲ ಹಾಕ್ಬಿಟ್ಟು ಬಂದೆ ಅಲ್ಲಿ ಲೈವ್ ಅಲ್ಲಿ. ನೋಡ್ತಾ ಇದ್ದೆ, ಏನೋ ಮೊಬೈಲ್ ಇಟ್ಕೊಂಡು ಏನೋ ಹೇಳ್ತಾ ಇದ್ರು. ಸೊ ಹಾಗಾಗಿ ಸೊ ಎಲ್ಲಿದ್ರು ಅದೇ ಹೇಳ್ತಾರಲ್ಲ, ಸೂರ್ಯ ಎಲ್ಲಿದ್ರು ಕೂಡ ಪ್ರಕಾಶವನ್ನು ಕೊಡ್ತಾನೆ. ಹಂಗೆ ಸೂರ್ಯಂಗೆ ಹೋಲ್ಸಕ್ಕಣಕ್ಕೆ ಹೋಗಲ್ಲ. ಒಂದು ಸಣ್ಣ ಮಟ್ಟದಲ್ಲಿ ನಮ್ಮದೇ ಆದಂಥ ಒಂದು ಸಣ್ಣ ಬೆಳಕಿದ್ದೀವಿ ನಾವು ಜೀವನದಲ್ಲಿ. ಒಂದು 4 ಜನಕ್ಕೆ ಬೆಳಕಾಗಬೇಕು ಅನ್ನೋ ಆಸೆ ಮಾಡ್ತಾ ಇದ್ವಿ ಮೇಡಮ್. ಹೊರಗಡೆ ಮಾಡ್ತಾ ಇದ್ದೀವಿ. ನೆನ್ನೆ ಒಂಥರ ಐ ಥಿಂಕ್ ಬಿಗ್ ಬಾಸ್ ಮನೆಗೆ ಹೋಗಿದ್ದು, ಪಕ್ಕದಲ್ಲೇ ಅದು ಆ್ಯಕ್ಚುಲಿ ಪಾರ್ಟಿ ಇದ್ದಿದ್ದು. ಸೊ ವಿ ಎಂಜಾಯ್ಡ್ ಇಟ್. ಐ ಥಾಟ್ ನಾನು ಬಿಗ್ ಬಾಸ್ ಮನೆಗೆ ಹೋದ ಖುಷಿ ಆಯಿತು.